ಹೆಚ್ಚಿನ ಚಿಕಿತ್ಸೆಗೆ ಚೆನ್ನೈ ತಲುಪಿರುವಂತಹ ಸಿದ್ದಗಂಗಾ ಶ್ರೀಗಳು ರೇಲಾ ಆಸ್ಪತ್ರೆಯನ್ನು ಪ್ರವೇಶ ಮಾಡಿದ್ದಾರೆ. ತುಮಕೂರಿನಿಂದ ತಮ್ಮ ಬೆನ್ಸ್ ಕಾರಲ್ಲಿ HAL ಏರ್ಪೋರ್ಟ್ ತಲುಪಿದ ಶ್ರೀಗಳು ಅಲ್ಲಿಂದ ಏರ್ ಆಂಬ್ಯುಲೆನ್ಸ್ ಮೂಲಕ ಚೆನ್ನೈಗೆ ಆಗಮಿಸಿ ಅಲ್ಲಿಂದ ಆಂಬ್ಯುಲೆನ್ಸ್ನಲ್ಲಿ ರೇಲಾ ಆಸ್ಪತ್ರೆಗೆ ಬಂದರು. ರೇಲಾ ಆಸ್ಪತ್ರೆಯಲ್ಲಿ ಸ್ಟ್ರೆಚರ್ ಹಾಗೂ ವೀಲ್ ಚೇರ್ ನಿರಾಕರಿಸಿದ ಶ್ರೀಗಳು ನಡ್ಕೊಂಡೇ ಆಸ್ಪತ್ರೆ ಒಳಗಡೆ ಹೋದರು. ಆಸ್ಪತ್ರೆಯ ಪ್ರವೇಶ ದ್ವಾರದಲ್ಲಿದ್ದ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಒಳಗಡೆ ಪ್ರವೇಶಿಸಿದ 111 ವರ್ಷದ ಶಿವಕುಮಾರ ಸ್ವಾಮೀಜಿ ಲಿಫ್ಟ್ ಮೂಲಕ 3ನೇ ಮಹಡಿ ತಲುಪಿದರು. 3ನೇ ಮಹಡಿಯಲ್ಲಿ ಶ್ರೀಗಳ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆಸ್ಪತ್ರೆಯಲ್ಲೇ ಪೂಜೆಗೂ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸದ್ಯ ಶ್ರೀಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಚೆನ್ನೈನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಮಂಜುನಾಥ್, ಈಗಾಗಲೇ ಶ್ರೀಗಳು ಆಸ್ಪತ್ರೆ ಪ್ರವೇಶ ಮಾಡಿದ್ದಾಗಿದೆ. ಬಹುಶಃ ಈಗ ಚಿಕಿತ್ಸೆ ಎಲ್ಲ ಶುರು ಆಗಿರಬಹುದು. ಏನಾಗ್ತಾ ಇದೆ ಆಸ್ಪತ್ರೆ ಒಳಗಡೆ ಮಂಜುನಾಥ್? ಹಾಗಾದ್ರೆ ಶರ್ಮಿತಾ, ಈಗ ಸ್ವಾಮೀಜಿಗಳು ಒಳಗಡೆ ಹೋಗಿ ತಮಗೆ 2ನೇ ಮಹಡಿಯಲ್ಲಿ ಮಾಡಿರುವಂತಹ ಕೊಠಡಿ ಏನು ಅವ್ರಿಗೋಸ್ಕರ ಸಿದ್ಧಗೊಂಡಿತ್ತು ಆ ಕೊಠಡಿಯನ್ನು ಸೇರಿದ್ದಾರೆ. ಅಲ್ಲಿ ಪ್ರಾಥಮಿಕವಾಗಿ ಬಂದು ಅವರಿಂದ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಅಂದರೆ ನಿನ್ನೆ ಮಾಡಿದಂಥ ಟೆಸ್ಟ್ಗಳನ್ನು ಮಾಹಿತಿ ಇಟ್ಕೊಂಡು ಇಲ್ಲಿನ ಪರಿಣಿತ ತಜ್ಞರು ಕೂಡ ಬಂದು ಅವರಿಂದ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ಭಕ್ತರು ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಅಲ್ಲಿಂದ ಬಂದಂತಹ ಬೆಂಗಳೂರು ಮತ್ತೆ ತುಮಕೂರಿನಿಂದ ಬಂದಂತಹ ಭಕ್ತರು ಕೂಡ ಹೋಗಿ ಮಾತನಾಡ್ಕೊಂಡು ಬಂದ್ರು. ಬಹಳ ಗೆಲುವಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡಿದ್ರು. ಅದರ ಜೊತೆಯಲ್ಲಿ ಏನಂತ ಅಂದ್ರೆ ಬಂದಂತ ಭಕ್ತರನ್ನು ಕೂಡ ಅವರು ಮೊದಲನೇದಾಗಿ ಕೇಳಿದ್ದು ಏನಪ್ಪಾ ನಿಮ್ದು ಪ್ರಸಾದ ಆಯ್ತಾ ಅನ್ನುವಂಥದ್ದು. ಅಂದ್ರೆ ಆ ಮಟ್ಟಕ್ಕೆ ಆರೋಗ್ಯವಾಗಿದ್ದಾರೆ ಅನ್ನುವಂಥದ್ದು ಸ್ವಾಮೀಜಿಗಳು. ಸೊ ಈಗ ಇದನ್ನೆಲ್ಲ ಇಟ್ಟುಕೊಂಡು ಸುಮಾರು 5 ಗಂಟೆಗೆ ಅವರ ಮೊದಲ ಏನು ಚಿಕಿತ್ಸೆ ಹೇಗೆ ಇರಬೇಕು ಅನ್ನೋದು ನಿರ್ಧರಿಸ್ತಾರೆ ಹಿರಿಯ ಈ ಸಂಸ್ಥೆಯ ವೈದ್ಯಾಧಿಕಾರಿಗಳು. ಅದರ ಜೊತೆಗೆ ಏನಂದ್ರೆ ಇದಕ್ಕೂ ಮುಂಚೆ ಅವರು ದಿನಕ್ಕೆ 4 ಬಾರಿ ಪೂಜೆ ಕೆಲಸದಲ್ಲಿ ತೊಡಗ್ತಾರೆ. ಸೊ ಈಗ ಪೂಜಾ ಕೈಂಕರ್ಯದಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಕೂಡ ಆಸ್ಪತ್ರೆ ಮೂಲಗಳಿಂದ ಲಭ್ಯ ಆಗ್ತಾ ಇದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್. ತಮ್ಮೆಲ್ಲ ಇನ್ಫಾರ್ಮೇಷನ್